ಯಾರು ಅಫ್ಕೋರ್ಸ್ ಇಷ್ಟು ಚಿಕ್ಕ ಏಜ್ಗೆ ಒಂದು ಮನೆ ಪರ್ಚೇಸ್ ಮಾಡೋದು ಅಂತಂದರೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಸೊ ನೀವು ಮನೆ ಪರ್ಚೇಸ್ ಮಾಡಿದ್ದೀರಾ, ನೀವು ಮನೆ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ ತಕ್ಷಣ ಯಾರಿಗೂ ಆನ್ಸರ್ ಮಾಡಬೇಕಾಗಿಲ್ಲ ಅಂತ ಏನಿಲ್ಲ. ಆದರೆ ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಾ, ನೀವು ಏನು ಅಂತ ನಿಮಗೆ ಗೊತ್ತು ಅಂತ ಅನ್ಸುತ್ತೆ. ಅಲ್ಲ, ನನ್ಗೆ ಅರ್ಥ ಆಗುತ್ತೆ ಅವ್ರುಗಳು ಮಾತಾಡೋದು. ಯಾಕಂದರೆ ಮನೆಯವರೇ ರಿಲೇಟಿವ್ಸೇ ಹೌದು, ರಿಲೇಟಿವ್ಸೇ ಮಾತಾಡ್ತಾರೆ, ಇವಳು ಹೆಂಗೆ ಕಾರ್ ತೊಗೊಂಡು, ಇವಳು ಹೆಂಗೆ ಮನೆ ತೊಗೊಂಡು ಅಂತ. ನನಗೆ ಕೆಪಾಸಿಟಿ ಇದೆ, ನಾನು ದುಡಿತಾ ಇದ್ದೀನಿ, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಅಫ್ಕೋರ್ಸ್ ಸಾಲಗಳನ್ನ ಮಾಡಿಕೊಂಡು ಅಂದರೆ ಲೋನ್ಗಳು ತೊಗೊಂಡು ದೇರ್ ಇಸ್ ಅ ಆಪ್ಷನ್ ಕಾಲ್ಡ್ ಲೋನ್. ಅಂದರೆ ನೀವು EMI ಕಟ್ತೀರಾ. ನನ್ನ ಮೇಲೆ ನಂಬಿಕೆ ಇರೋದಕ್ಕೆ ನಾನು ಅಷ್ಟು ದೊಡ್ಡ ಕಮಿಟ್ಮೆಂಟ್ನ ನಾನು ತೊಗೊಂಡಿರ್ತೀನಿ. ಸೊ ಇದಕ್ಕೆಲ್ಲ ನಾವು ಯಾರಿಗೂ ಆನ್ಸರ್ ಮಾಡಬೇಕಾಗಿಲ್ಲ, ಯಾಕಂದರೆ ನಮ್ಮದು ಜರ್ನಿ ನಮಗೆ ಗೊತ್ತು. ಸೊ ಐ ಡೋಂಟ್ ನೋವ್ ಎನಿಬಡಿ ಎನ್ ಎಕ್ಸ್ಪ್ಲನೇಷನ್. ಅನ್ಕೊಳ್ಳೋರು ಅನ್ಕೋತಾರೆ, ಅದನ್ನ ಏನು ಮಾಡೋಕ್ಕಾಗುತ್ತೆ, ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ಈಗ ನಿಮ್ಮನ್ನ ಏನಾದರೂ ಬಿಗ್ ಬಾಸ್ ಮನೇಲಿ ನೋಡಿದಾಗ ನಿಮ್ಮ ರಿಲೇಟಿವ್ಸು ಅವ್ರದ್ದೆಲ್ಲ ಏನಾದರೂ ಒಪಿನಿಯನ್ ಚೇಂಜ್ ಆಗಿದೆಯಾ ಅಂತ? ಅಂದರೆ ನೀವು ಹೇಳ್ತಾ ಇದ್ರಿ ಯಾವಾಗಲೂ ನಮ್ಮ ಅಜ್ಜಿ ನನಗೆ ತುಂಬ ನೋವು ಕೊಡ್ತಾಯಿದ್ರು, ಹೆಣ್ಮಗ್ಳಾಗಿ ಹುಟ್ಟಿರೋದೇ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಏನಾದರೂ ಚೇಂಜ್ ಆಗಿದೆಯಾ ಅವರಲ್ಲಿ? ಯಾರು ಗೊತ್ತು ಏನು ಚೇಂಜ್ ಆಗಿದೆ ಅಂತ. ಒಂದು ಸತಿ ಅವ್ರನ್ನ ಬಿಟ್ಟ ಮೇಲೆ ನನ್ನದು ಬ್ಯಾಡ್ ಹ್ಯಾಬಿಟೋ ಗುಡ್ ಹ್ಯಾಬಿಟೋ ಗೊತ್ತಿಲ್ಲ, ತಿರುಗೂ ನೋಡೋದಿಲ್ಲ, ಅವ್ರ ಜೊತೆ ಸರಿ ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಏನಕ್ಕೆ ಸರಿ ಮಾಡ್ಕೋಬೇಕು? ಸೊ ಏನು ಚೇಂಜ್ ಆಗಿದೆಯೋ ಏನೋ ಗೊತ್ತಿಲ್ಲ. ಐ ಡೋಂಟ್ ಇವನ್ ಕೇರ್, ಇಂಟ್ರೆಸ್ಟು ಇಲ್ಲ ನನಗೆ ತಿಳ್ಕೊಳ್ಳೋದಕ್ಕೆ. ಎಷ್ಟು ಹರ್ಟ್ಫುಲ್ ಆಗಿತ್ತು ಈ ಒಂದು ಜರ್ನಿ ನಮ್ರತಾ ಅವ್ರಿಗೆ? ಬಿಕಾಸ್ ಫಸ್ಟ್ 50 ಡೇಸ್ ಅಫ್ಕೋರ್ಸ್ ನೀವು ಸ್ಟ್ರಾಟಜಿಗಳು, ಗೇಮು ಎಲ್ಲ ಯೂಸ್ ಮಾಡಲ್ಲ, ಓಕೆನಾ. ಆದರೆ ನಿಮಗೆ ಯಾವಾಗ ನಮ್ರತಾ ಡಮ್ಮಿ, ನಮ್ರತಾ ಶೋಕೇಸ್ ಬೊಂಬೆ ಅಂತ ಎಲ್ಲರೂ ಹೇಳ್ತಾರೋ ಅವಾಗ ನಿಮ್ಮಲ್ಲಿ ಒಂದು ಛಲ ಹುಟ್ಟುತ್ತೆ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಾಗ ಮುಂದಾಗ್ತೀರ. ಸೊ ಅದೆಲ್ಲ ಎಷ್ಟು ಹರ್ಟ್ ಆಗ್ತಾಯಿತ್ತು ನಿಮಗೆ ಅವರೆಲ್ಲರ ಮಾತು ಅಂತ? ಫಸ್ಟು 2-3 ವೀಕ್ ನನಗೆ ಅರ್ಥನೇ ಆಗಿರಲಿಲ್ಲ ಇವರೆಲ್ಲ ಮಾತಾಡೋದು. ಬಿಕಾಸ್ ನಾನು ಯಾವತ್ತೂ ಗೇಮ್ಸ್ನ ಆಡ್ದೋಳಲ್ಲ, ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಅಷ್ಟು ಜನದ ಜೊತೆ ನಾನು ಬೆರೆತೋಳು ಅಲ್ಲ, ಇರೋಳು ಅಲ್ಲ. ಸೊ ಒಬ್ಬೊಬ್ಬರು ಒಂದೊಂಥರ ಮಾತಾಡಿದಾಗ ಬೇಜಾರಾಗೋದು. ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಇವ್ರ ಜೊತೆ ನಾನು ಯಾಕೆ ಇರಬೇಕು, ನಾನು ಯಾಕೆ ಒಪ್ಕೊಂಬಿಟ್ಟೆ ಅಂತೆಲ್ಲ ರಿಗ್ರೆಟ್ ಮಾಡಿದ್ದು ಉಂಟು ಸ್ಟಾರ್ಟಿಂಗ್ ಇನಿಷಿಯಲ್ ವೀಕ್ಸಲ್ಲಿ. ಅದಾದಮೇಲೆ ಹೋಗ್ತಾ ಹೋಗ್ತಾ ನನಗೆ ಗೇಮ್ ಅರ್ಥ ಆಗೋಕ್ಕೆ ಶುರು ಆಯಿತು, ನಾನು ತಿಳ್ಕೊಳ್ಳೋಕೆ ಶುರು ಮಾಡಿದೆ, ಎಲ್ಲರ ಜೊತೆ ಬೆರೆಯೋಕ್ಕೆ ಶುರು ಮಾಡಿದೆ. ಅಫ್ಕೋರ್ಸ್ ಅನ್ನೋರು ತುಂಬ ಹರ್ಟ್ ಆಗೋದು ನನಗೆ ಸಿಕ್ಕಾಪಟ್ಟೆ. ಸ್ಟಾರ್ಟಿಂಗಲ್ಲಿ ತುಂಬ ಸತಿ ಹತ್ತಿದ್ದೀನಿ, ಒಬ್ಬೊಬ್ಬಳೆ ಕೂತ್ಕೊಂಡು ಒಬ್ಬೊಬ್ಬಳೆ ಮಾತಾಡ್ಕೊಂಡಿದ್ದೀನಿ, ಗೊಂಬೆ ಜೊತೆ ಮಾತಾಡ್ತಾ ಇದೆ, ಇದು ಗಿಡದ ಜೊತೆ ಮಾತಾಡ್ತಾ ಇದೆ, ಎಲ್ಲರ ಜೊತೆ ಮಾತಾಡ್ಬಿಟ್ಟಿದ್ದೀನಿ ನಾನು. ಅಷ್ಟು ಬೇಜಾರಾಗೋದು, ಯಾರೂ ಇರ್ತಾ ಇರಲಿಲ್ಲ ಮಾತಾಡೋಕ್ಕೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಐ ಫೆಲ್ಟ್ ಇವ್ರು ನಾನು ಗೆದ್ದರೂ ಮಾತಾಡ್ತಾರೆ, ಸೋತ್ರೂ ಮಾತಾಡ್ತಾರೆ, ಮಾತಾಡೋರು ಮಾತಾಡ್ಕೋತಾರೆ ಅಂತ ನಂಬಾಗ್ಬಿಟ್ಟೆ ಒಂದು ಪಾಯಿಂಟಲ್ಲಿ. ಆಫ್ಟರ್ 50 ಡೇಸ್ ಐ ಆ್ಯಕ್ಚುಲಿ ಬಿಕೇಮ್ ಮಾತಾಡ್ಕೊಳ್ಳಿ ನನ್ನ ಗೇಮ್ ನಾನು ಆಡೋಣ, ನಾನು ಬಂದಿರೋದು ನನಗೋಸ್ಕರ ಇಲ್ಲಿ, ಇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಅಲ್ಲ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಪ್ಲೇಯಿಂಗ್.